ಆಗಿರ್ತಕ್ಕಂಥ ನಂದೀಶ್ ಅವರಿಗೆ ಸ್ವಾಗತ. जय भीम, जय जय भीम, जय भीम, जय भीम, जय भीम. ಬಂಧುಗಳೇ, ಯಾರ್ಯಾರು ಎಲ್ಲ ಭೀಮ್ ಅಂದ್ರು ಅವ್ರಿಗೆಲ್ಲರಿಗೂ ಅಭಿನಂದನೆಗಳು. ಅಂದಿದ್ದವರು ಮುಂದೆ ಸರಿ ಅಂದ್ರಿ ಇನ್ನೊಂದ್ಸರಿ. ಇವತ್ತು ನಮ್ಮ ಮುನಿಸ್ವಾಮಿ ಅವರು, ನಮ್ಮ ಲೋಕಸಭಾ ಸದಸ್ಯರು, ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನ್ನ ಬರಬೇಕು ಅಂತ ಹೇಳಿ ಅವರು ಚಲಪತಿಯವರಿಗೆ ಮತ್ತು ಕಪಾಲಿ ಶಂಕರು ಇವರೆಲ್ಲರಿಗೂ ಹೊಸಕೆರೆ ಶ್ರೀನಿವಾಸ್ ಅವರು, ವೆಂಕಟೇಶ್ ಅವರಿಗೆಲ್ಲ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬಂದಿದ್ದೀನಿ. ಇವತ್ತು ವೇದಿಕೆ ಮೇಲೆ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ವೇದಿಕೆ ಮೇಲೆ ಇದ್ದಾರೆ. ಮಲ್ಲೇಶ್ ಬಾಬು ಅವರು ಇಲ್ಲೋರೆ ಯಾವೂರಪ್ಪ? ಕುಂಬಾರಹಳ್ಳಿಯ ಮಲ್ಲೇಶ್ ಬಾಬು ಅವರು, ಬಂಗಾರಪೇಟೆ ತಾಲೂಕು, ಕೋಲಾರ. ಅವರ ತಂದೆಯವರು ಮುನಿಸ್ವಾಮಿ ಅಂತ ಹೇಳಿಬಿಟ್ಟು ಅವ್ರ ತಂದೆಯವರು ಇದೇ ಜಿಲ್ಲೆಯವರು. ಕಷ್ಟ ಬಿದ್ದು ಓದಿ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ದಲಿತರಿಗೆ ಸಹಾಯ ಮಾಡಿದಂಥ ಒಬ್ಬ IAS ಅಧಿಕಾರಿಯ ಅವರ ಮಗ ಇವರು ಮಲ್ಲೇಶ್ ಬಾಬು. ಅದಕ್ಕೋಸ್ಕರ ಒಬ್ಬ ವಿದ್ಯಾವಂತ ಯುವಕನ ಮುಂದೆ ಬಂದು ನಿಂತಿದ್ದಾರೆ ಮಲ್ಲೇಶ್ ಬಾಬು. ಅವರಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಾವೆಲ್ಲರೂ ಬಂದಿರೋದು, ನೀವೆಲ್ಲರೂ ಬಂದಿರೋದು. ಅದೇ ರೀತಿ ನಮ್ಮ ಗೋವಿಂದರಾಜ್ ಅವರು, ನಮ್ಮ MLC ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿ BJPಯ ನಂದೀಶ್ ರೆಡ್ಡಿಯವರು, ನನ್ನ ಸ್ನೇಹಿತ ಚಂದ್ರಾರೆಡ್ಡಿಯವರು, ಸುಂದರ್ ಅವರು, ವಿಶ್ವನಾಥ್ ಅವರು, ಹನುಮಂತವ್ಕರ್ ಅವರು, ಹೊಸಕೆರೆ ಶ್ರೀನಿವಾಸ್ ಅವರು, ವೆಂಕಟೇಶ್ ಅವರು ಎಲ್ಲರೂ ಕೂಡ, ನಮ್ಮ ಮುಖ್ಯ ಕೇಂದ್ರ ಬಿಂದು ರಾಜ್ಕುಮಾರ್ ಅವರು, ನಾವೆಲ್ಲ ಇಲ್ಲಿ ಬಂದಿರುವಂಥದ್ದು ಒಂದೇ ಲೋಕಸಭಾ ಕ್ಷೇತ್ರ ರಿಸರ್ವೇಷನ್ ರಿಸರ್ವ್ ಆಗಿದೆ. ಹಿಂದೆ ಮುನಿಸ್ವಾಮಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು, ಈಗೂ ಲೋಕಸಭಾ ಸದಸ್ಯರು. ಅವರು ನಿಂತಾಗ ಅವರ ಹೆಸರನ್ನು ನಾನೇ ರೆಕಮೆಂಡ್ ಮಾಡಿದ್ದೆ. ಮುನಿಸ್ವಾಮಿ ಒಳ್ಳೆಯವರು, ನಮ್ಮ ಲೀಡರು, ಲೋಕಸಭಾ ಸದಸ್ಯರಾಗಿ ಅಂತೇಳಿ ನಾನು ಕೂಡ ರೆಕಮೆಂಡ್ ಮಾಡಿದ್ದೆ ಯಡಿಯೂರಪ್ಪನವರು. ಅವ್ರಿಗೆ ಟಿಕೆಟ್ ಸಿಕ್ಕೋಯ್ತು. ಅವ್ರಿಗೆ ಟಿಕೆಟ್ ಹೆಂಗೆ ಸಿಕ್ತು ಅಂತ ಯಾರಿಗೂ ಗೊತ್ತೇ ಇಲ್ಲ. ಅಷ್ಟು ಚಾಣಾಕ್ಯ. ಅನೌನ್ಸ್ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗಿದೆ ಏನಪ್ಪ ಹಿಂಗೆ ಸಿಗೋಯ್ತು ಅಂತೇಳಿ. ನಾನೇ ಬಂದಿದ್ದೆ ಇಲ್ಲಿ ಚುನಾವಣೆ ಇನ್ಚಾರ್ಜ್ ಆಗಿ, ನಾನೇ ಬಂದಿದ್ದೆ ಇಲ್ಲಿ. ಮುನಿಸ್ವಾಮಿ ಅವರು ನಮ್ಮ ಲೋಕಸಭಾ ಸದಸ್ಯರಾಗಿದ್ದಾರೆ. ಮುಂದೆ ಗೊತ್ತಿಲ್ಲ ಅವರೇನೋ MLA ಆಗಬೇಕು ಅಂತ ಏನೋ ತೀರ್ಮಾನ ಮಾಡ್ದಂಗಿದೆ ಅಲ್ಲ. ಕರೆಕ್ಟನಪ್ಪ? ಏನೋ ತೀರ್ಮಾನ ಮಾಡ್ದಂಗಿದ್ದಾರೆ ನೋಡಿ, ಗೊತ್ತಿಲ್ಲ. ಎಲ್ಲನೂ ಆಗಲಿ, ಗೊತ್ತಿಲ್ಲ ಎಲ್ಲಿ ಅಂತ ತೀರ್ಮಾನ ಮಾಡ್ದಂಗೆ ಅವರೇ. ಅದಕ್ಕೆ ಅವರು ನನಗೆ ಬೇಡ, ಮಲ್ಲೇಶ್ ಬಾಬು ಅವ್ರು ನಿಂತ್ಕೊಂಡ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನೆಲ್ಲ ದಲಿತ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ. ನಮ್ಮ ಮಲ್ಲೇಶ್ ಬಾಬು ಅವರು, ಅವರ ಚಿಹ್ನೆ ತೆನೆ ಮತ್ತು ರೈತ ಮಹಿಳೆ ಮಾಡೋಕ್ಕೋಸ್ಕರ ನಾನು ಬಂದಿದ್ದೀನಿ. ಒಂದು ಯೋಚನೆ ಮಾಡಿ, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದಮೇಲೆ ಸಂವಿಧಾನವನ್ನು, ಡಾಕ್ಟರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ನಾವು ಈ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಕೊಡ್ತೀನಿ ಅಂತ ಹೇಳಿದಂಥ. ಅಂಬೇಡ್ಕರ್ ಬಗ್ಗೆ ವಿಶೇಷವಾದಂಥ ಪ್ರೀತಿ, ಅಭಿಮಾನ ಇರ್ತಕ್ಕಂಥದ್ದು ನರೇಂದ್ರ